ದ್ವಿತೀಯ PUC ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 2025 ಮತ್ತು 26ನೇ ಸಾಲಿನ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಕೊಟ್ಟಿರುವಂತಹ ಕ್ವಶನ್ ಬ್ಯಾಂಕ್ನಲ್ಲಿ ಕೇಳಿರುವ MCQಸ್ಗಳನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಸಾಗೋಣ. ಇವುಗಳ ಅರ್ಥವನ್ನು ಕನ್ನಡದಲ್ಲಿ ಸಹಿತ ವಿವರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ, ದ ಪಾಪ್ಯುಲೇಷನ್ ಆಫ್ ಮೊನ್ಯಾಕೋ ಇನ್ 2 ಡಿಯರ್ ಈಸ್. ಈ 2 ಡಿಯರ್ ಅನ್ನುವಂಥ ಎರಡನೆಯ ಏನು ಪಾಠ ಇದೆ, ಈ ಪಾಠದಲ್ಲಿ ಬರುವ ಹಾಗೆ ಆ ಚಿಕ್ಕ ರಾಜ್ಯವಾಗಿರುವಂತಹ ಮೊನ್ಯಾಕೋದಲ್ಲಿ ಇರುವಂಥ ಜನಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಸೊ ಹೀಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗಿದೆ ಅಂತಂದರೆ 7000 ಅಂತ ಆಗಿದೆ. ಇನ್ನು ಎರಡನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಸ್ಟೋರಿ, ಅಂದರೆ ಈ ಕಥೆಯ ಪ್ರಕಾರ, 2 ಡಿಯರ್ನ ಕಥೆಯ ಪ್ರಕಾರ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ಕೆಳಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದು ಸರಿಯಾದುದಲ್ಲ ಅಂತ ಕೇಳಲಾಗಿದೆ. ದ ಪಾಪ್ಯುಲೇಷನ್ ಆಫ್ ಮೊನ್ಯಾಕೋ ವಾಸ್ ಅಬೌಟ್ 7000, ಇದು ಸರಿಯಾದ ಉತ್ತರವಾಗಿದೆ. ದೇರ್ ವರ್ 60 men ಇನ್ ದ ಆರ್ಮಿ ಆಫ್ ಮೊನ್ಯಾಕೋ, ಇದು ಸರಿಯಾದ ಉತ್ತರವಾಗಿದೆ. ದ ಇಟಾಲಿಯನ್ ಗವರ್ಮೆಂಟ್ ಕೋಟೆಡ್ 12,000 francs ಫಾರ್ ಲೆಂಡಿಂಗ್ ಅ ಮಷೀನ್ ಆ್ಯಂಡ್ ಅನ್ ಎಕ್ಸ್ಪರ್ಟ್, ಇದು ಸರಿಯಾದ ಉತ್ತರವಾಗಿದೆ. ದ ಕ್ರಿಮಿನಲ್ ರಿಸೀವ್ಡ್ 600 francs ಆಸ್ ಹೀಸ್ ಪೆನ್ಷನ್ ಬಿಫೋರ್ ಲಿವಿಂಗ್ ದ ಕಿಂಗ್ಡಮ್ ಆಫ್ ಮೊನ್ಯಾಕೋ, ಇದು ಉತ್ತರ ತಪ್ಪಾಗಿದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಅನ್ನೋದೇನಪ್ಪ ಅಂದರೆ ಇನ್ಕರೆಕ್ಟ್ ಆಗಿರುವಂಥ ಉತ್ತರ. ಯಾಕಂದರೆ ಆ ಕ್ರಿಮಿನಲ್ ಏನು ಮಾಡ್ತಾನೆ ಅಂದರೆ 200 ಫ್ರಾಂಕ್ಸ್ಗಳನ್ನ ತೆಗೆದುಕೊಳ್ತಾನೆ. ಸೊ ಅದಕ್ಕಾಗಿ ಇನ್ನು ಮುಂದೆ ನೋಡೋಣ. ಮೂರನೇ ಪ್ರಶ್ನೆ, ದ ಸ್ಪೆಷಲ್ ಟ್ಯಾಕ್ಸ್ ಮೆನ್ಷನ್ಡ್ ಇನ್ ದ ಸ್ಟೋರಿ 2 ಡಿಯರ್ ವಾಸ್ ಆನ್. ಇಲ್ಲಿ ಸ್ಪೆಷಲ್ ಟ್ಯಾಕ್ಸ್ನ ಯಾವುದರ ಮೇಲೆ ಹಾಕಲಾಗಿತ್ತು ಅಂತ ಕೇಳಲಾಗಿದೆ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಆಗಿರುತ್ತೆ. ಇಲ್ಲಿ ಬಿ ಆಪ್ಷನ್ ಅಂತಂದರೆ ಗೇಮಿಂಗ್ ಹೌಸ್ ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಮುಂದೆ ನಾವು ಏನು ಮಾಡೋಣ ಅಂತಂದರೆ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್ ಅಬೌಟ್ ದ ಆರ್ಮಿ ಆಫ್ ಮೊನ್ಯಾಕೋ ಅಂತ ಕೇಳಲಾಗಿದೆ. ಈ ಮೊನ್ಯಾಕೋದಲ್ಲಿ, ಸಣ್ಣ ರಾಜ್ಯವಾಗಿರ್ತಕ್ಕಂಥ ಮೊನ್ಯಾಕೋದಲ್ಲಿ ಆರ್ಮಿಯ ಬಗ್ಗೆ ಹೇಳಿರ್ತಕ್ಕಂಥ ಯಾವ ಹೇಳಿಕೆ ಏನಾಗಿದೆ ಇನ್ಕರೆಕ್ಟ್ ಅಂದರೆ ಸರಿಯಾದುದಲ್ಲ ಅಂತ ಕೇಳಲಾಗಿದೆ. ಇಟ್ ವಾಸ್ ನಾಟ್ ಅ ಲಾರ್ಜ್ ಆರ್ಮಿ, ಇಟ್ ಹ್ಯಾಡ್ ಓನ್ಲಿ 60 men ಅಂತ ಹೇಳ್ತಾರೆ. ಸೊ ಇದು ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ ವಿದ್ಯಾರ್ಥಿಗಳೇ, ಇದು ಸರಿಯಾಗಿದೆ. ದ ಜನರಲ್ ವಾಸ್ ಆಸ್ಕ್ ಟು ಗೆಟ್ ಅ ಸೋಲ್ಜರ್ ಟು ಕಟ್ ಅ ಕ್ರಿಮಿನಲ್ಸ್ ಹೆಡ್, ಇದು ಸರಿಯಾಗಿದೆ ಟೆಕ್ಸ್ಟ್ ಬುಕ್ ಪ್ರಕಾರ. ದ ಜನರಲ್ ಟಾಕ್ಡ್ ವಿತ್ ದ ಸೋಲ್ಜರ್ ಟು ಅಂಡರ್ಟೇಕ್ ದ ಜಾಬ್ ಆಫ್ ಕಟ್ಟಿಂಗ್ ಕ್ರಿಮಿನಲ್ಸ್ ಹೆಡ್, ಇದು ಸರಿಯಾಗಿದೆ. ಓನ್ಲಿ ಒನ್ ಸೋಲ್ಜರ್ ಸೆಡ್ ಹಿ ವುಡ್ ಕಟ್ ದ ಕ್ರಿಮಿನಲ್ಸ್ ಹೆಡ್ ಇನ್ ದ ರಫ್ ಆ್ಯಂಡ್ ಹೋಮ್ಲಿ ಫ್ಯಾಷನ್, ಇದು ತಪ್ಪಾಗಿದೆ. ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಡಿ ಆಗಿರುತ್ತೆ. ಸೊ ಇನ್ನು ಮುಂದೆ ನಾನು 5ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇನೆ. ದ ಪೀಪಲ್ ಆಫ್ ಡ್ಯಾಶ್ ಫಾರ್ಬೇಡ್ ದೇರ್ ರೂಲರ್ಸ್ ಟು ಮೇಕ್ ಮನಿ ಫ್ರಾಮ್ ಗೇಮಿಂಗ್ ಹೌಸಸ್ ಇನ್ 2 ಡಿಯರ್ ಅಂತಂದರೆ ಜರ್ಮನಿ ಸಾವರಿನ್ಸ್ ದೇ ಫಾರ್ಬೇಡ್ ದ ಗೇಮಿಂಗ್ ಹೌಸಸ್ ಅಂತ ಹೇಳ್ತಾರೆ. ಅಂದರೆ ಯಾವ ರಾಜ್ಯದವರು ಈ ಗೇಮಿಂಗ್ ಹೌಸನ್ನು ನಿಷೇಧ ಮಾಡಿದರು ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಇಲ್ಲಿ ಜರ್ಮನಿ ಸಾವರಿನ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಸೊ ಇನ್ನು 6ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು. ಯಾರು ಗ್ಯಾಮ್ಲಿಂಗನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರು ಅವರು ಎಲ್ಲಿ ಹೋಗ್ತಾ ಇದ್ರು ಅಂತ ಕೇಳ್ತಾ ಇದ್ದಾರೆ. 2 ಡಿಯರಲ್ಲಿ ಸರಿಯಾದ ಉತ್ತರ ಮೊನ್ಯಾಕೋಗೆ ಹೋಗ್ತಾ ಇದ್ರು. ಅವರು ಜರ್ಮನಿಗೆ ಹೋಗ್ತಾ ಇರಲಿಲ್ಲ, ಫ್ರಾನ್ಸ್ಗೆ ಹೋಗ್ತಾ ಇರಲಿಲ್ಲ ಮತ್ತು ಇಟಲಿಗೂ ಸಹಿತ ಹೋಗ್ತಾ ಇರಲಿಲ್ಲ. ಸೊ ಮುಂದಿನ ಉತ್ತರವನ್ನು ನೋಡೋಣ. ಈಗ 7ನೆಯ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ದ ಪ್ರೊವರ್ಬ್, ಗಾದೆ ಮಾತನ್ನು ಈ ಅಧ್ಯಾಯದಲ್ಲಿ ಉಪಯೋಗ ಮಾಡಲಾಗಿದೆ. ಆ ಗಾದೆ ಮಾತೇನಂತಂದರೆ, ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಈಸ್ ಯೂಸ್ಡ್ ಇನ್ 2 ಡಿಯರ್ ಟು ಜಸ್ಟಿಫೈ ಅಂದರೆ ಸಮರ್ಥಿಸಿಕೊಳ್ಳಲು ಅಂತಂದರೆ ಗೇಮಿಂಗ್ ಹೌಸಸ್ ಇನ್ ಮೊನ್ಯಾಕೋ ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಗೇಮಿಂಗ್ ಹೌಸಸ್ ಆಫ್ ಮೊನ್ಯಾಕೋ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಇನ್ನು 8ನೇ ಪ್ರಶ್ನೆಗೆ, ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್, ಹೊಸದಾಗಿರ್ತಕ್ಕಂತಹ ಖರ್ಚು ಈ ಮೊನ್ಯಾಕೋದ ರಾಜನ ನೋಟಿಸ್ ಮಾಡ್ತಾನೆ, ಮೊನ್ಯಾಕೋದ ರಾಜನ ಗುರುತಿಸ್ತಾನೆ ಆ ಪಾಠದಲ್ಲಿ. ಅದು ಯಾವುದು ಅಂತಂದರೆ ದ ಕೀಫ್ ಆಫ್ ಕ್ರಿಮಿನಲ್, ಅಂದರೆ ಆ ಕ್ರಿಮಿನಲನ್ನು ಇಟ್ಟುಕೊಳ್ಳುವುದಕ್ಕಾಗಿ
ಬಂದಿರತಕ್ಕಂತಹ ಖರ್ಚು ಅಂಥೇಳಿ ಹೇಳಲಾಗಿದೆ. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. 9ನೇ ಪ್ರಶ್ನೆಗೆ ಬಂದಿದ್ದೇವೆ. ಪ್ರಶ್ನೆ ನಂಬರ್ 9, ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ ಆಸ್ ದೇ ಟೇಕ್ ಪ್ಲೇಸ್ ಇನ್ 2D. ಈ ಒಂದು ಅಧ್ಯಾಯದಲ್ಲಿ ಗೋಚರವಾಗಿರುವಂತೆ ಇಲ್ಲಿ ಕೊಟ್ಟಿರುವಂಥ ಯಾವ ಸೀಕ್ವೆನ್ಸ್ ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಈಗಾಗಲೇ ಈ ಒಂದು ಪ್ರಶ್ನೆಯನ್ನು ನಿಮಗೆ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಕೇಳಲಾಗಿತ್ತು. ಅಲ್ಲಿ ಸರಿಯಾದ ಉತ್ತರ ಅಥವಾ ಇಲ್ಲೂ ಸಹಿತ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಮೊದಲಿಗೆ ಡೆತ್ ಪನಿಷ್ಮೆಂಟ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಕೊಟ್ಟಿರ್ತಕ್ಕಂತಹ ಗಲ್ಲು ಶಿಕ್ಷೆಯನ್ನು ಬದಲಾವಣೆ ಮಾಡಲಾಯಿತು ಜೀವಾವಧಿ ಶಿಕ್ಷೆಯನ್ನಾಗಿ. ಎಕ್ಸ್ಪೆಂಡಿಚರ್ ಕೇಮ್ ಟು 600 francs. ಆ ಒಬ್ಬ ಕೈದಿಯನ್ನು ಇಡಲು ಬೇಕಾಗಿರ್ತಕ್ಕಂತಹ ಒಟ್ಟು ಅಮೌಂಟ್ ಎಷ್ಟಂತಂದರೆ 6000 francs. ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್. ತುಂಬ ಖರ್ಚಾಯಿತು ಅಂಥೇಳಿ ಆ ಗಾರ್ಡನ್ನು ಡಿಸ್ಮಿಸ್ ಮಾಡ್ತಾರೆ. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. ಆ ಗಾರ್ಡನ್ನು ಡಿಸ್ಮಿಸ್ ಮಾಡಿದ್ರು ಸಹಿತ ಅಲ್ಲಿರ್ತಕ್ಕಂಥ ಕ್ರಿಮಿನಲ್ ಮಾತ್ರ ಓಡಿ ಹೋಗೋದಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರವಾದದ್ದು ಬಿ ಅಂತ ಹೇಳ್ತಾರೆ ಇಲ್ಲಿ. ಸೊ ಮುಂದಿನ ಒಂದು ಪ್ರಶ್ನೆ ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 10, ಮ್ಯಾಚ್ ದ ಪರ್ಟಿಕ್ಯುಲರ್ಸ್ ಇನ್ ಕಾಲಮ್ ಎ ವಿತ್ ದ ಕಾಲಮ್ ಅಮೌಂಟ್ ಇನ್ ಕಾಲಮ್ ಬಿ ವಿತ್ ಅ ರೆಫರೆನ್ಸ್ ಟು ದಿ ಇಯರ್. ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳಲಾಗಿದೆ. ದ ಫ್ರೆಂಚ್ ಗೌರ್ಮೆಂಟ್ 14,000 francs ಹೇಳುತ್ತೆ. ದ ಇಟಾಲಿಯನ್ ಗೌರ್ಮೆಂಟ್ 12,000 francs ಅಂತ ಹೇಳುತ್ತೆ. ದ ಪೆನ್ಷನ್ ಫಿಕ್ಸ್ ಅಂದರೆ 6,600 ಅಂತ ಆಗುತ್ತೆ. ಹೀಗಾಗಿ ದ ಫ್ರೆಂಚ್ ಗೌರ್ಮೆಂಟ್ ಅಂದಾಗ 3 ಬರಬೇಕು, ಅಂದರೆ A3 ಬರಬೇಕು. ಇದನ್ನು ಸಹಿತ ಪ್ರಶ್ನೆಯನ್ನು ಕೇಳಲಾಗಿದೆ ಈಗಾಗಲೇ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳೇ. ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ದ ಇಟಾಲಿಯನ್ ಕಿಂಗ್ 12,000 francs ಅಂತಿದೆ. ಸೊ ಹೀಗಾಗಿ ಇದು ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಇನ್ನು ನಾವು ಪ್ರಶ್ನೆ ನಂಬರ್ 11 ನೋಡ್ತಾ ಇದ್ದೇವೆ. ದ ಕಿಂಗ್ಡಮ್ ಆಫ್ ಮೊನಾಕೊ ಹ್ಯಾಡ್ ಡ್ಯಾಶ್ ಇನ್ ದ 2D. ದ ಕಿಂಗ್ಡಮ್ ಆಫ್ ಮೊನಾಕೊ ಹ್ಯಾಡ್ ಡ್ಯಾಶ್ ಇನ್ ದ 2D ಅಂತಂದರೆ a guillotine and an executioner, a large army, a suitable prison for life imprisonment, a gaming house where roulette was played. ಇಲ್ಲಿ ಕಿಂಗ್ಡಮ್ ಹ್ಯಾಡ್ ಏನು ಹೊಂದಿತ್ತು ಆ ರಾಜ್ಯ ಅಂತಂದರೆ ಗೇಮಿಂಗ್ ಹೌಸನ್ನು ಹೊಂದಿತ್ತು. ಆ ಗೇಮಿಂಗ್ ಹೌಸ್ ವೇರ್ ರೂಲೆಟ್ ಅಂತಂದರೆ ನಿಮ್ಗೆ ಗೊತ್ತಲ್ಲ, ಈ ಜೂಜಾಡುವಂಥದ್ದು ಇತ್ತಂತ ಹೇಳಿ ಹೇಳ್ತಾರೆ. ಇನ್ನು ಬರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ 12ನೇ ಪ್ರಶ್ನೆ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಚೂಸ್ ದ ಆಡ್ ಕಾಂಬಿನೇಷನ್. ಸರಿಯಾಗದಲ್ಲದೆ ಇರ್ತಕ್ಕಂಥದ್ದು ಆಡ್ ಆಗಿರ್ತಕ್ಕಂಥದ್ದನ್ನು ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡೋಣ. ದ ಕಿಂಗ್ ಆ್ಯಂಡ್ ಹೀಸ್ ಮೆನ್ ಆಲ್ವೇಸ್ ಕನ್ಸಿಡರ್ ದ ಎಕ್ಸ್ಪೆಂಡಿಚರ್ ಆನ್ ಪನಿಷ್ಮೆಂಟ್. ದ ಜರ್ಮನ್ ಸಾವರಿನ್ಸ್ ಥಾಟ್ ದ ಗೇಮಿಂಗ್ ಹೌಸ್ ಡಿಡ್ ಸೋ ಮಚ್ ಹಾರ್ಮ್. The soldiers ready to cut off criminals' head in rough and homely fashion. ಸರಿಯಾದ ಉತ್ತರ ಇಲ್ಲಿ ಸಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸಿ ಉತ್ತರ. ಇದು ಆಡ್ ಆಗಿರ್ತಕ್ಕಂಥದ್ದು ಸರಿಯಾಗಿ ಇಲ್ಲದೇ ಇರತಕ್ಕಂಥ ಉತ್ತರವಾಗಿದೆ. ಇನ್ನು ದ ಕಿಂಗ್ ಆಫ್ ವಿಚ್ ಕಂಟ್ರಿ ಈಸ್ ಕಾಲ್ಡ್ ಅ ಬ್ರದರ್ ಮೊನಾರ್ಕ್ ಇನ್ 2D ಅಂತಂದರೆ ಇಲ್ಲಿ ಬ್ರದರ್ ಮೊನಾರ್ಕ್ ಅಂತಕ್ಕಂತಹ ಒಂದು ಶಬ್ದವನ್ನು ಯಾವ ದೇಶಕ್ಕಾಗಿ ಬಳಕೆ ಮಾಡಲಾಗಿದೆ ಅಂದರೆ ಇಟಲಿ ಅಂತಕ್ಕಂಥ ದೇಶಕ್ಕಾಗಿ ಇಲ್ಲಿ ಬಳಕೆ ಮಾಡಲಾಗಿದೆ ವಿದ್ಯಾರ್ಥಿಗಳೇ. ಸೊ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದಾವೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 14ನೇ ಪ್ರಶ್ನೆ. ಪ್ರೀತಿಯ ವಿದ್ಯಾರ್ಥಿಗಳೇ, 14ನೇ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನಾವು ಈ ಒಂದು ಚಾನಲ್ಗೆ, ನಮ್ಮ ಒಂದು ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ 14ನೇ ಪ್ರಶ್ನೆಯನ್ನು ನೋಡೋಣ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ರೀಸನ್ ಸ್ಟೇಟೆಡ್ ಬೈ ದ ಕ್ರಿಮಿನಲ್ ಫಾರ್ ನಾಟ್ ಗೋಯಿಂಗ್ ಅವೇ ಫ್ರಾಮ್ ಪ್ರಿಸನ್ ಇನ್ 2D ಅಂತ ಕೇಳಲಾಗಿದೆ. ಹಿ ಲೈಕ್ ಟು ಫೆಚ್ ಫುಡ್ ಫ್ರಾಮ್ ಪ್ಯಾಲೇಸ್ ಕಿಚನ್ ಆ್ಯಂಡ್ ಸ್ಟೇ ಇನ್ ಪ್ರಿಸನ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಎ ಸರಿಯಾಗಿದೆ. ಯಾಕಂತಂದರೆ ಇದನ್ನು ಅವನು ರೀಸನ್ ಯಾವತ್ತೂ ಕೊಟ್ಟಿಲ್ಲ. ದ ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಅಂತ ರೀಸನ್ ಕೊಟ್ಟಿದ್ದಾನೆ. ದ ಕಿಂಗ್ ಹೀಸ್ ಮೆನ್ ಹ್ಯಾವ್ ರಿಯೂನ್ಡ್ ಹಿಸ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾನೆ. ಹಿ ಹ್ಯಾಸ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್ ಅಂತಲೂ ಸಹಿತ ಆತ ಹೇಳಿದ್ದಾನೆ. ಸೊ ಮೊದಲನೇ ಆಪ್ಷನನ್ನು ಆತ ಎಲ್ಲಿಯೂ ಕೊಟ್ಟಿಲ್ಲ. ಸೊ ಆ ಕಾರಣಕ್ಕೆ ಅದು ಸರಿಯಾದ ಉತ್ತರವಾಗಿದೆ. ದ ಕ್ರಿಮಿನಲ್ ಇನ್ 2D ರಿಸೀವ್ಡ್ ಡ್ಯಾಶ್ ಆ್ಯಸ್ ಅಡ್ವಾನ್ಸ್ ಆಫ್ ಹೀಸ್ ಪೆನ್ಷನ್ ಬಿಫೋರ್ ಲಿವಿಂಗ್ ದ ಕಿಂಗ್ಸ್ ಡಾಮಿನ್ಸ್ ಅಂತ ಕೇಳಿದ್ದಾರೆ. ದ ಕ್ರಿಮಿನಲ್ ಇನ್ 2D ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಏನು ಖೈದಿ ಇದ್ದಾನೆ ಆತ ಎಷ್ಟು ಹಣವನ್ನು ತೆಗೆದುಕೊಂಡ ಅಡ್ವಾನ್ಸ್ ಆಗಿ ಅಂತ ಪ್ರಶ್ನೆ ಕೇಳಲಾಗಿದೆ. ಹೀಸ್ ಫುಲ್ ಎನ್ಯುಟಿ, 2/3 ಆಫ್ ಹೀಸ್ ಎನ್ಯುಟಿ, 1/3 ಆಫ್ ಹೀಸ್ ಎನ್ಯುಟಿ, ಹಾಫ್ ಆಫ್ ಹೀಸ್ ಎನ್ಯುಟಿ ಅಂತಂದರೆ 1/3 ಅಂದರೆ 3 ಭಾಗಗಳಲ್ಲಿ 1 ಭಾಗವನ್ನು ತೆಗೆದುಕೊಂಡು ಆತ ಏನು ಮಾಡ್ತಾನೆ ಅಂತಂದರೆ
ಅದರ ಸ್ಥಳವನ್ನು ಬಿಡ್ತಾನೆ, ಅಂದರೆ ಅವನು ಹಾಕಿರ್ತಕ್ಕಂತಹ ಒಂದು ಚಿಕ್ಕ ಲಾಕಪ್ನಿಂದ ಹೊರಗಡೆ ಹೋಗ್ತಾನೆ ಅಂತ ಅರ್ಥ ಆಗುತ್ತೆ. 16ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಇನ್ 2 ಡಿಯರ್ ದ ಕ್ರಿಮಿನಲ್ ಸ್ಟಾರ್ಟೆಡ್ ಡ್ಯಾಶ್ ಫಾರ್ ಲೈವ್ಲಿಹುಡ್ ಆಫ್ಟರ್ ಲಿವಿಂಗ್ ದ ಕಿಂಗ್ಸ್ ಡಾಮಿನ್ಸ್ ಅಂತ ಪ್ರಶ್ನೆ ಕೇಳಾಗಿದೆ. ಸರಿಯಾದ ಉತ್ತರ ಇಲ್ಲಿ ಮಾರ್ಕೆಟ್ ಗಾರ್ಡನಿಂಗ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಮಾರ್ಕೆಟ್ ಗಾರ್ಡನಿಂಗ್ ಈಸ್ ಕರೆಕ್ಟ್ ಆನ್ಸರ್. ರನ್ನಿಂಗ್ ಅ ಗೇಮಿಂಗ್ ಹೌಸ್ ಇದು ತಪ್ಪು. ಸೆಲ್ಲಿಂಗ್ ಟೊಬ್ಯಾಕೋ ಅಂಡ್ ವೈನ್ ಇದು ತಪ್ಪು. ವರ್ಕಿಂಗ್ ಇನ್ ಆನ್ ಆರ್ಮಿ ಅನ್ನೋದು ತಪ್ಪಾಗಿದೆ. 2 ಡಿಯರ್ ಇನ್ 2 ಡಿಯರ್ ಡ್ಯಾಶ್ ಈಸ್ ರೆಫರ್ಡ್ ಆ್ಯಸ್ ದ ಡರ್ಟಿ ಬಿಸ್ನೆಸ್. ಇಲ್ಲಿ ಯಾವ ಒಂದು ವ್ಯಾಪಾರವನ್ನು ಭಾಳಷ್ಟು ಹೊಲಸು ವ್ಯಾಪಾರ ಎಂದು ಕರೆಯಲಾಗಿದೆ ಅಂತಂದರೆ ಅದು ಗೇಮಿಂಗ್ ಹೌಸನ್ನು ಕರೆಯಲಾಗಿದೆ. ದ ಕೌನ್ಸಿಲ್ ಆಫ್ ಕಿಂಗ್ ಆಫ್ ಮೊನಾಕೋ ಸ್ಟೇಟೆಡ್ ದ್ಯಾಟ್ ಫ್ರೆಂಚ್ ಗೌರ್ಮೆಂಟ್ ಹ್ಯಾಡ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ದ ಕಿಂಗ್ ಬಿಕಾಸ್ ದ ಗೌರ್ಮೆಂಟ್ ವಾಸ್ ರಿಪಬ್ಲಿಕನ್. ಅದು ರಿಪಬ್ಲಿಕ್ ಸರ್ಕಾರ ಆಗಿರೋದ್ರಿಂದಾಗಿ ಅವರು ರಾಜರಿಗೆ ಅಷ್ಟೊಂದು ಗೌರವ ಮತ್ತು ಮರ್ಯಾದೆಯನ್ನು ಕೊಡುವುದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಇಲ್ಲಿ ಕೊಡಲಾಗಿತ್ತು. ಇನ್ನು 19ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 19 ಅಂತ ಹೇಳಿ ಕರಿತೀವಿ. ಇನ್ 2 ಡಿಯರ್ ಈ ಒಂದು ಅಧ್ಯಾಯದಲ್ಲಿ ಡ್ಯಾಶ್ ಈಸ್ ರೆಫರ್ಡ್ ಆ್ಯಸ್ ಬ್ರದರ್ ಮೊನಾರ್ಕ್ ಆಫ್ ದ ಕಿಂಗ್ ಆಫ್ ಮೊನಾಕೋ ಅಂತಂದರೆ ದ್ಯಾಟ್ ಈಸ್ ನನ್ ಅದರ್ ದೆನ್ ಇಟಲಿ ಅಂತ ಹೇಳಿ ದ ಕಿಂಗ್ ಆಫ್ ಇಟಲಿ ಅಂತ ಹೇಳ್ತಾರೆ. ಇನ್ನು 20ನೇ ಪ್ರಶ್ನೆ. ದ ಓನ್ಲಿ ಹಿಚ್ ಇನ್ ಇಂಪ್ಲಿಮೆಂಟಿಂಗ್ ದ ಲೈಫ್ ಇಂಪ್ರಿಸನ್ಮೆಂಟ್ ಇನ್ 2 ಡಿಯರ್ ವಾಸ್. ಅಲ್ಲಿರ್ತಕ್ಕಂಥ ಒಂದೇ ಒಂದು ಚಿಕ್ಕ ತೊಂದರೆ ಯಾವುದು ಅಂತ ಕೇಳಿದ್ದಾರೆ. ದೇರ್ ವಾಸ್ ನೋ ಸುಟೇಬಲ್ ಪ್ರಿಸನ್. ದ ಪ್ರಿಸನ್ ವಾಸ್ ನಾಟ್ ಕಂಫರ್ಟೇಬಲ್. ದ ಪ್ರಿಸನ್ ಡಿಡ್ ನಾಟ್ ಹ್ಯಾವ್ ಎನಿ ಫೆಸಿಲಿಟೀಸ್. ದ ಪ್ರಿಸನ್ ವಾಸ್ ವೆರಿ ಕಂಫರ್ಟೇಬಲ್. ಇಲ್ಲಿ ಸರಿಯಾದ ಉತ್ತರ ಎ, ದೇರ್ ವಾಸ್ ನೋ ಸುಟೇಬಲ್ ಪ್ರಿಸನ್. ಇನ್ನು 20ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ದ ಆ್ಯನ್ಯುವಲ್ ಎಕ್ಸ್ಪೆಂಡಿಚರ್ ಫಾರ್ ದ ಕೀಪ್ ಆಫ್ ಕ್ರಿಮಿನಲ್ ವಾಸ್ ಅರೌಂಡ್ ಡ್ಯಾಶ್ ಫ್ರಾಂಕ್ಸ್ ಅಂತ ಕೇಳಲಾಗಿದೆ. ಸೊ 600 ಫ್ರಾಂಕ್ಸ್ ಬರುತ್ತೆ ಒಂದು ವರ್ಷಕ್ಕೆ ಅದು ಅಂಥೇಳಿ. ಇನ್ನು 22ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 22 ನೋಡ್ತಾ ಇದ್ದೇವೆ. 2 ಡಿಯರ್ ಇನ್ 2 ಡಿಯರ್ ಡ್ಯಾಶ್ ವಾಸ್ ಕ್ರಿಮಿನಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. 2 ಡಿಯರ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್. ಮೊದಲಿಗೆ ಅವ್ರು ಕೊಟ್ಟಕ್ಕಂಥ ಒಂದು ಇನಿಷಿಯಲ್ ಪನಿಷ್ಮೆಂಟ್ ಯಾವುದು ಅಂತ ಕೇಳಿದರೆ ಲೈಫ್ ಇಂಪ್ರಿಸನ್ಮೆಂಟ್, ಡೆತ್ ಸೆಂಟೆನ್ಸ್, ಗ್ರಾಂಟ್ ಆಫ್ ಪೆನ್ಷನ್, ಟೆಂಪರರಿ ಸ್ಟೇ ಇನ್ ಲಾಕಪ್. ದ ಕರೆಕ್ಟ್ ಆನ್ಸರ್ ಈಸ್ ಡೆತ್ ಸೆಂಟೆನ್ಸ್. 23. ದ ಪೀಪಲ್ ಆಫ್ ಮೊನಾಕೋ ಮೆನ್ಷನ್ಡ್ ಇನ್ 2 ಡಿಯರ್ ವರ್. ಇಲ್ಲಿ ಸೋಷಿಯಲೇಬಲ್, ಪ್ಯಾಷನೇಬಲ್, ಪೀಸೇಬಲ್ ಆ್ಯಂಡ್ ಇರಿಟೇಬಲ್. ದ ಕರೆಕ್ಟ್ ಆನ್ಸರ್ ಈಸ್ ಪೀಸೇಬಲ್. ದ ಕ್ರಿಮಿನಲ್ಸ್ ಫುಡ್ ವಾಸ್ ಸ್ಪೆಷಲ್ ಫ್ರಾಮ್. ಇಲ್ಲಿ ಪ್ಯಾಲೇಸ್ ಕಿಚನ್. ಸರಿಯಾದ ಉತ್ತರ ಪ್ಯಾಲೇಸ್ ಕಿಚನ್ನಿಂದ ಆ ಒಂದು ಕೈದಿಗೆ ಬೇಕಾದ ಆಹಾರವನ್ನು ಒದಗಿಸಲಾಗ್ತಾ ಇತ್ತು ಅಂತ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ 25. When the guard was dismissed, the criminal in 2 ಡಿಯರ್ was happy and tried to run away, demanded protection, worried about his family, did not show any sign of running away. The correct answer is option D, ಸರಿಯಾದ ಉತ್ತರವಾಗಿದೆ. No soldier came forward to execute the murderer in 2 ಡಿಯರ್ because they have not been thought about it. They wanted him to be pardoned. They wanted him to run away. They wanted him to give him pension. The correct option is A. They have not been thought about it. Now we go to see the question number 27. Question number 27 ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಇದೆ. ಫ್ರೆಂಚ್ ಗೌರ್ಮೆಂಟ್, ಕಿಂಗ್ ಆಫ್ ಇಟಲಿ ಮತ್ತು ಕಿಂಗ್ ಆಫ್ ಮೊನಾಕೋ ಅಂಥದ್ದು ಕೊಟ್ಟಿರ್ತಕ್ಕಂಥದ್ದು ಬ್ರದರ್ ಮೊನಾರ್ಕ್. ಇಲ್ಲಿ ಇಟಲಿ ಅಂತಕ್ಕಂಥದ್ದು ಬ್ರದರ್ ಮೊನಾರ್ಕ್ ಆಗೋದ್ರಿಂದ B+1 ಇಲ್ಲಿ ನೋಡ್ಕೋಬೇಕು. B1 ಎಲ್ಲಿ ಬಂದಿದೆ ನೋಡಿ, ಅದು ಉತ್ತರ ಸರಿಯಾದ ಉತ್ತರವಾಗಿದೆ. B1 ಅಂದರೆ ಇದು B1 ಬಂದಿದೆ. ಫ್ರೆಂಚ್ ಗೌರ್ಮೆಂಟ್ ರಿಪಬ್ಲಿಕನ್ ಇದೆ. ಸಿ ಕರೆಕ್ಟ್. A = ಅಂದರೆ ಎಗೆ ಉತ್ತರ 3ನೇ ಸರಿಯಾಗಿದೆ. ಕಿಂಗ್ ಆಫ್ ಮೊನಾಕೋ ಬ್ರದರ್ ಮೊನಾರ್ಕ್. ಇಲ್ಲಿ ಕಿಂಗ್ ಆಫ್ ಮೊನಾಕೋ ಅಂತಂದರೆ ಕಿಂಗ್ಲೆಟ್ ಅಂತ ಬರುತ್ತೆ. ಸರಿಯಾದ ಉತ್ತರ ಸಿ ಆಗಿದೆ. ಇನ್ನೊಂದು ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಫ್ರೆಂಚ್ ಗೌರ್ಮೆಂಟ್ 16,000 ಫ್ರಾಂಕ್ಸ್ ಅಂದರೆ A ಅಂದರೆ ಎಗೆ 2ನೇ ಉತ್ತರ ಬರಬೇಕು ವಿದ್ಯಾರ್ಥಿಗಳೇ. ಎಗೆ 2ನೇ ಉತ್ತರ ಬಂದಿರತಕ್ಕಂಥದ್ದು ಬಿನಲ್ಲಿ ಮಾತ್ರ. ಸೊ ಬಿ ಸರಿಯಾದ ಉತ್ತರವಾಗಿದೆ. ಕಿಂಗ್ ಆಫ್ ಇಟಲಿ 12 ಅಂದರೆ ಬಿಗೆ 3. ಪೆನ್ಷನ್ ಅಮೌಂಟ್ 6 ಫ್ರಾಂಕ್ಸ್. ಇದು ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಮುಂದೆ ನಾವೇನು ಮಾಡೋಣಪ್ಪ ಅಂತಂದರೆ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 26.
ಇದು ಸಹಿತ ಮ್ಯಾಚ್ ದ ಫಾಲೋವಿಂಗ್ ಇದೆ. ಪಾಪ್ಯುಲೇಷನ್ ಆಫ್ ಮೊನ್ಯಾಕೋ 7000, ಅಂದರೆ ಎಗೆ ಸಿ ಬರಬೇಕು, ಎಗೆ 3 ಬರಬೇಕು. ಎಗೆ 3 ಬಂದಿರತಕ್ಕಂಥ ಉತ್ತರ 2 ಇರೋದ್ರಿಂದ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ. ಸೋಲ್ಜರ್ ಇನ್ ಮೊನ್ಯಾಕೋ 60 ಬರಬೇಕು, ಅಂದರೆ ಬಿಗೆ 1 ಬರಬೇಕು. ಬಿಗೆ ಅಂದರೆ ಆಪ್ಷನ್ ಯಾವುದಪ್ಪ ಅಂದರೆ ಡಿ ಸರಿಯಾದ ಉತ್ತರವಾಗಿದೆ. ಇನ್ನು ಮ್ಯಾಚ್ ದ ಫಾಲೋವಿಂಗ್ ಇನ್ನೊಂದು ಕೊಡಲಾಗಿದೆ. ಗೇಮಿಂಗ್ ಹೌಸಸ್ ಫಾರ್ಬಿಡನ್ ಇನ್, ಎಲ್ಲಿ ಈ ಗೇಮಿಂಗ್ ಹೌಸ್ಗಳನ್ನು ಬಂದ್ ಮಾಡಲಾಯಿತು ಅಂತಂದರೆ ಜರ್ಮನಿ ಸಾವರಿನ್ಸ್, ಅಂದರೆ A3 ಎಲ್ಲಿ ಬಂದಿದೆ ನೋಡ್ಕೊಳ್ಳಿ, A3 ಬರಬೇಕು. A3 2 ಕಡೆ ಬಂದಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಮೊನೋಫೋಲಿಯಾ ಆಫ್ ಗೇಮಿಂಗ್ ಹೌಸ್ ಮೊನ್ಯಾಕೋ ಅಂತಂದರೆ B1 ಬರಬೇಕು. B1 ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಇನ್ನು 31ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 30ರಲ್ಲಿ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಅಂತ ಕೊಡಲಾಗಿದೆ. ನೋಡೋಣ. ಸ್ಟೇಟ್ಮೆಂಟ್: ಜರ್ಮನ್ ಸಾವರಿನ್ಸ್ ಫಾರ್ಬಿಡ್ ಗೇಮಿಂಗ್ ಹೌಸ್. ರೀಸನ್: ವಾಂಟೆಡ್ ದ ಪ್ರಿನ್ಸ್ ಆಫ್ ಮೊನ್ಯಾಕೋ ಟು ಮೊನೋಫಲೈಸ್ ದೆಮ್. ಜರ್ಮನ್ ಸಾವರಿನ್ ಫಾರ್ಬಿಡ್ ಅಮಾಂಗ್ ಗೇಮಿಂಗ್ ಹೌಸಸ್ ಅಂತಂದರೆ ಜರ್ಮನ್ ಸಾವರಿನ್ ಯಾಕೆ ಬಂದ್ ಮಾಡಿತು ಅಂತಂದರೆ ಪ್ರಿನ್ಸ್ ಆಫ್ ಮೊನ್ಯಾಕೋ ಮೊನೋಫಲೈಸ್ ದೆಮ್ ಅಂತ ಕೇಳಿದರೆ ಇಲ್ಲಿ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಅಂದರೆ ಒನ್ಲಿ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಉತ್ತರವನ್ನು ನೀವು ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಒನ್ಲಿ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್: ದೇರ್ ವಾಸ್ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ಕಿಂಗ್ ಇನ್ ಫ್ರಾನ್ಸ್. ರೀಸನ್: ದೇರ್ ವಾಸ್ ಅ ರಿಪಬ್ಲಿಕನ್ ಗೌರ್ಮೆಂಟ್ ಇನ್ ಫ್ರಾನ್ಸ್. ಇಲ್ಲಿ ಸ್ಟೇಟ್ಮೆಂಟ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಕರೆಕ್ಟ್, ಅಂದರೆ ಆಪ್ಷನ್ ಎ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 33 ಮತ್ತು 34ನ ನೋಡ್ತಾ ಇದ್ದೇವೆ. ಸ್ಟೇಟ್ಮೆಂಟ್: ದ ಸೋಲ್ಜರ್ಸ್ ವರ್ ನಾಟ್ ರೆಡಿ ಟು ಕಟ್ ದ ಮ್ಯಾನ್ಸ್ ಹೆಡ್ ಆಫ್. ದೇ ವರ್ ನಾಟ್ ಟ್ರೈನ್ಡ್ ಫಾರ್ ಇಟ್. ಇದು ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್, ಆಪ್ಷನ್ ಎ ಸರಿಯಾಗಿದೆ. ಇನ್ನು ಸ್ಟೇಟ್ಮೆಂಟ್: ಡೆತ್ ಸೆಂಟೆನ್ಸ್ ವಾಸ್ ಚೇಂಜ್ ಟು ಲೈಫ್ ಇಂಪ್ರಿಸನ್ಮೆಂಟ್. ರೀಸನ್: ದೇ ಥಾಟ್ ಇಟ್ ವುಡ್ ಬಿ ಚೀಪರ್. ಇದು ಸಹಿತ ಸರಿಯಾಗಿದೆ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ಸ್ ಆರ್ ಕರೆಕ್ಟ್. ಸೊ ನೆಕ್ಸ್ಟ್ ನೋಡ್ತಾ ಇದ್ದೇವೆ. ಪ್ರಶ್ನೆ ನಂಬರ್ 35ನ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಇಲ್ಲಿಯೂ ಸಹಿತ ಸ್ಟೇಟ್ಮೆಂಟ್ ಕೊಡಲಾಗಿದೆ. ದ ಗಾರ್ಡ್ ವಾಸ್ ಪ್ಲೇಸ್ಡ್ ಓವರ್ ದ ಕ್ರಿಮಿನಲ್. ದ ಕ್ರಿಮಿನಲ್ ವಾಸ್ ಆಲ್ ಅಲೋನ್. ಇದು ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ, ಉಳಿದ ಭಾಗ ಎಲ್ಲ ಅಂದರೆ ಏನು ರೀಸನ್ ಇದೆ ತಪ್ಪಾಗಿದೆ. 36 ಸ್ಟೇಟ್ಮೆಂಟ್: ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್. ಇಟ್ ವಾಸ್ ಡನ್ ಟು ಕಟ್ ಡೌನ್ ದ ಎಕ್ಸ್ಪೆಂಡಿಚರ್. ದಿಸ್ ಇಸ್ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ಸ್ ಆರ್ ಕರೆಕ್ಟ್. ಇನ್ನು ನೋಡ್ತಾ ಇದ್ದೇವೆ 32ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 37 ನೋಡ್ತಾ ಇದ್ದೇವೆ. ಪಿಕ್ ದ ರೈಟ್ ಸೀಕ್ವೆನ್ಸ್ ಫ್ರಾಮ್ ದ ಸ್ಟೋರಿ ಟು ಡಿಯರ್ ಅಂತ ಹೇಳಲಾಗಿದೆ. ಇಲ್ಲಿ ಮೊದಲು ನಡೆದಿರ್ತಕ್ಕಂಥದ್ದು ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್. ಡೆತ್ ಸೆಂಟೆನ್ಸ್ ವಾಸ್ ಆಲ್ಟರ್ಡ್ ಟು ಲೈಫ್ ಇಂಪ್ರಿಸನ್ಮೆಂಟ್. ದೇರ್ ವಾಸ್ ಸ್ಮಾಲ್ ಲಾಕಪ್. ದ ಗಾರ್ಡ್ ವಾಸ್ ಪ್ಲೇಸ್ಡ್ ಓವರ್ ಹಿಮ್. ಈ ಮೊದಲೇ ನಡೆದಿರ್ತಕ್ಕಂಥ ಘಟನೆ ಯಾವುದು ಅಂತಂದರೆ ಇಲ್ಲಿ ಡೆತ್ ಸೆಂಟೆನ್ಸ್ ವಾಸ್ ಆಲ್ಟರ್ಡ್ ಟು ಲೈಫ್ ಇಂಪ್ರಿಸನ್ಮೆಂಟ್ ಬರಬೇಕಂದ್ರೆ ಸಿ ಸರಿಯಾಗಿದೆ ಉತ್ತರವಾಗಿದೆ. ಯಾವುದಪ್ಪ ಅಂತಂದರೆ ಉತ್ತರ ಸಿ ಸರಿಯಾಗಿದೆ. ಡೆತ್ ಸೆಂಟೆನ್ಸ್ ವಾಸ್ ಆಲ್ಟರ್ಡ್ ಟು ಲೈಫ್ ಇಂಪ್ರಿಸನ್ಮೆಂಟ್. ದೇರ್ ವಾಸ್ ಅ ಸ್ಮಾಲ್ ಲಾಕ್ ಆಫ್. ಅ ಗಾರ್ಡ್ ವಾಸ್ ಪ್ಲೇಸ್ಡ್ ಓವರ್ ಹಿಮ್. ದ ಗಾರ್ಡ್ ಹ್ಯಾಡ್ ಟು ಫೆಚ್ ಹಿಸ್ ಕ್ರಿಮಿನಲ್ಸ್ ಫುಡ್. ಕ್ವಶನ್ ನಂಬರ್ ನೋಡ್ತಾ ಇದ್ದೇವೆ. ಮುಂದಿನ ಪ್ರಶ್ನೆ 38. ಪಿಕ್ ದ ಕರೆಕ್ಟ್ ಸೀಕ್ವೆನ್ಸ್ ಫ್ರಾಮ್ ದ ಸ್ಟೋರಿ ಟು ಡಿಯರ್ ಅಂತ ಹೇಳಲಾಗಿದೆ. ಮೊದಲು ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್. ದ ಮಿನಿಸ್ಟರ್ಸ್ ವೇಟೆಡ್ ಟು ಸಿ ವಾಟ್ ವುಡ್ ಹ್ಯಾಪನ್. ದ ಕ್ರಿಮಿನಲ್ ಫೆಚ್ಡ್ ಹಿಸ್ ಓನ್ ಡಿನ್ನರ್ ಫ್ರಮ್ ಪ್ಯಾಲೇಸ್ ಕಿಚನ್. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದ ಪ್ರಿಸನ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂಥೇಳಿ ನೋಡೋಣ. ಇಲ್ಲಿ ಮೊದಲಿಗೆ ದ ಮಿನಿಸ್ಟರ್ ವೇಟೆಡ್ ಟು ಸಿ ವಾಟ್ ವುಡ್ ಹ್ಯಾಪನ್. ಮೊದಲು ಗಾರ್ಡ್ ವುಡ್ ಡಿಸ್ಮಿಸ್ಡ್ ಬರಬೇಕು. ಇಲ್ಲಿ ಮೊದಲನೇದಿದೆಯಲ್ಲ, ದ ಗಾರ್ಡ್ ವಾಸ್ ಡಿಸ್ಮಿಸ್ಡ್. ಮಿನಿಸ್ಟರ್ ವೇಟೆಡ್ ಟು ವಾಟ್ ಟು ಹ್ಯಾಪನ್. ದ ಕ್ರಿಮಿನಲ್ ಫೆಚ್ಡ್ ಹಿಸ್ ಓನ್ ಡಿನ್ನರ್. ದ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ. ಸೊ ಕರೆಕ್ಟ್ ಆನ್ಸರ್ ಈಸ್ ಎ ಸರಿಯಾದ ಉತ್ತರವಾಗಿದೆ. ಇನ್ನು 39ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 39 ಆ್ಯಂಡ್ 40 ನೋಡಿಬಿಡೋಣ. ಸ್ಟೇಟ್ಮೆಂಟ್: ದ ಕ್ರಿಮಿನಲ್ ವಾಸ್ ಗಿವನ್ ದ ಆ್ಯನ್ಯುವಲ್ ಪೆನ್ಷನ್ ಆಫ್ 600 francs ಟು ಗಿವ್ ಅವೇ ಫ್ರಮ್ ದ ಪ್ರಿಸನ್. Go away from the prison. Reason: the criminal was reluctant to go away from the prison. So both the statement is correct. Means ಸರಿಯಾಗಿರ್ತಕ್ಕಂಥದ್ದು only statement is correct. And the criminal was reluctant to go away from the prison. So both statement and reason correct, no problem. And the question number 40. In 2 Deer,
ದ ರೆಚ್ ಈಸ್ ನಾಟ್ ವರ್ತ್ ದ ಮನಿ. ದ ರೆಚ್ ರೆಫರ್ಸ್ ಟು ದ ಕ್ರಿಮಿನಲ್. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಇನ್ನು ಪ್ರಶ್ನೆ ನಂಬರ್ 41 ನೋಡ್ತಾ ಇದ್ದೇವೆ. 41. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಚೀಪರ್ ಆ್ಯಂಡ್ ನಾಟ್ ಟು ಡಿಯರ್ ಮೋಡ್ ಆಫ್ ಪನಿಷಿಂಗ್ ದ ಕ್ರಿಮಿನಲ್ ಅಕಾರ್ಡಿಂಗ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. ಇಲ್ಲಿ ಪ್ರಶ್ನೆ ಕೇಳೋದಾದರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಚೀಫ್, ಯಾವುದು ತುಂಬ ಕಡಿಮೆ ಬೆಲೆಯದು, ನಾಟ್ ಟು ಡಿಯರ್ ತುಂಬ ಕಾಸ್ಟ್ಲಿ ಅಲ್ಲ, ಮೇಡ್ ಆಫ್ ಪನಿಷಿಂಗ್ ದ ಕ್ರಿಮಿನಲ್ ಅಕಾರ್ಡಿಂಗ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ, ಅಕ್ಸೆಪ್ಟಿಂಗ್ ದ ಇಟಾಲಿಯಸ್ ಪ್ರಪೋಸಲ್, ಕೀಪ್ ದ ಕ್ರಿಮಿನಲ್ ಇನ್ ದ ಪ್ರಿಸನ್ ಅಂಟಿಲ್ ಹಿಸ್ ಡೆತ್, ಗೆಟಿಂಗ್ ದ ಕ್ರಿಮಿನಲ್ಸ್ ಹೆಡ್ ಕಟ್ ಬೈ ದ ಸೋಲ್ಜರ್, ಪೇಯಿಂಗ್ ದ ಆ್ಯನ್ಯುವಲ್ ಪೆನ್ಷನ್. ದ ಕರೆಕ್ಟ್ ಆನ್ಸರ್ ಇಸ್ ಡಿ ಸರಿಯಾದ ಉತ್ತರವಾಗಿದೆ. ಉತ್ತರ ಡಿ. ಇನ್ನು 42ನೇ ಪ್ರಶ್ನೆ. ಐಡೆಂಟಿಫೈ ಒನ್ ಥಿಂಗ್ ನಾಟ್ ಡನ್ ಬೈ ದ ಕ್ರಿಮಿನಲ್ ಆಫ್ಟರ್ ಹಿಸ್ ರಿಲೀಸ್ ಫ್ರಮ್ ಪ್ರಿಸನ್. ಆತನನ್ನು ಜೈಲಿನಿಂದ ಬಿಡುಗಡೆ ಮಾಡಿದಾಗ ಆತ ಮಾಡದೇ ಇರತಕ್ಕಂಥ ಕೆಲಸ ಯಾವುದು ಅಂತ ಕೇಳಿದ್ದಾರೆ. He goes at proper time to receive the annual pension. He bought a bit of land and started market gardening. He goes to gamble table every day to play roulette. He emigrate and settle across the frontier. The correct answer is C. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಇನ್ನು ಪ್ರಶ್ನೆ ನಂಬರ್ 40 ನೋಡ್ತಾ ಇದ್ದೇವೆ. ಈ ಪ್ರಶ್ನೆ 2025 ಇಶ್ಯೂಯಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಇಲ್ಲಿ everyone who wants to gamble goes to Monaco. The correct answer is A. In the story, to dear dash business did the kinglet of Monaco monopolies, that is gambling. What was the initial hitch in executing the criminal in 2 dear? The king prohibited executioner that did not have guillotine and executioner. Option B is correct. Next we go to see the next one. 46. The proverb you can't earn a soul palace by honest labor is used to justify the alteration of death sentence to imprisonment, the decision is dismissed to guard, the pension given to the criminal, the presence of gaming house in Monaco. The correct answer is D. So ಮುಂದೆ ನೋಡೋಣ. Question number 47. Who is described as young and healthy in the 2 deer? The correct answer is the criminal. ಸರಿಯಾದ ಉತ್ತರ. ಇನ್ನು 2 ಅಂಕದ ತುಂಬ ಈಜಿ ಪ್ರಶ್ನೆಗಳನ್ನು ಕೇಳುತ್ತಾರೆ. ಮೆನ್ಷನ್ ಇನ್ 2 ಥಿಂಗ್ಸ್ ವಿಚ್ ಮೇಕ್ ಮೊನಾಕೋ ಟಾಯ್ ಕಿಂಗ್ಡಮ್ ಇನ್ 2 deer. The first one is population is about 7,000, and if we were divided the whole land among the 7,000 people, they did not get a single acre. It means 1 acre of land. Name the 2 countries that borrowed Monaco mentioned in the Italy and France. These answers are correct. So dear students, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ತಾ ಧನ್ಯವಾದಗಳು.